ಹಲೋ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಭುವನ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಡಿಸೈನ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ ಅಂತಂದ್ರೆ, ಮನೆಲ್ಲ ವಿಡಿಯೋಸ್ ತೋರಿಸ್ತಾ ಇದ್ದೆ, ಎಲ್ರು ಹೊಲ್ದಿರೋದ್ ತೋರಿಸ್ತಾ ಇದ್ದೆ, ಅವರೆಲ್ಲ ಬಂದಿರೋರ್ನ ಪರಿಚಯ ಮಾಡ್ಕೊಟ್ಟಿರೋ ವಿಡಿಯೋ ಹಾಕಿದೀನಿ. ಅದಾದ್ಮೇಲೆ 15 ದಿನದ ವಿಡಿಯೋಸ್ ಹಾಕಿದೀನಿ. ಇನ್ನ 25 ಬ್ಲೌಸ್ ಕಂಪ್ಲೀಟ್ ಆಗಿದೆ, ಅದು ವಿಡಿಯೋಸ್ ಇನ್ನೂ ಬಂದಿಲ್ಲ. 25 ಬ್ಲೌಸ್ ಅಲ್ಲಿ ಎಲ್ಲಾ ತರ ಡಿಸೈನ್ಸ್ ನಾವ್ ಹೇಳ್ಕೊಟ್ಟಿದ್ವಿ. ಕ್ಲಿಯರ್? ಎಲ್ರು ಹೊಲ್ದಾಗಿದೆ, ಇವರೆಲ್ಲ ಜೋಶಲ್ಲಿ ಇದಾರೆ. ಸ್ಟಾರ್ಟಿಂಗ್ ಪ್ಲೈನ್ ಬ್ಲೌಸ್ ಇಂದ ಶುರುವಾಗಿ ಟೋಟಲ್ 25 ಬ್ಲೌಸ್ ಕೂಡ ಕಂಪ್ಲೀಟ್ ಆಯ್ತು. ಅದು ವಿಡಿಯೋಸ್ ನಿಮ್ಗೆ ಬರ್ತಾ ಹೋಗುತ್ತೆ ಮುಂದೆ. ಇನ್ನು ಇಷ್ಟು 25 ಬ್ಲೌಸ್ ಕಂಪ್ಲೀಟ್ ಆಗಿದೆ. ಕ್ಲಿಯರ್? ಅದಾದ್ಮೇಲೆ ನೆಕ್ಸ್ಟ್ ಬರೋದು ಬ್ರೈಡಲ್ ಆಯ್ತಲ್ವಾ. ಇಷ್ಟು ಡಿಸೈನ್ ಚೆನ್ನಾಗಿ ತುಂಬಾ ಟೈಮ್ ಕೊಟ್ಟು ಎಲ್ಲ ಪ್ರಾಕ್ಟೀಸ್ ಮಾಡಿ ಆಯ್ತು. ಈ ಮಂತ್ ಇಂದ ಅವ್ರಿಗೆ ಟೆಸ್ಟ್ ಕೊಡೋಣ ಅಂತ ಇದು 4 ಡಿಸೈನ್ ಕಂಪ್ಲೀಟ್ ಆಗಿದೆ. ಮಧುಬಾಲ ಡಿಸೈನ್ಸ್ ಆಗಿರ್ಬೋದು, ನೆಟ್ಟೆಡ್ ಬ್ಲೌಸ್, ಹಾಫ್ ನೆಟ್, ಇದು ಕಂಪ್ಲೀಟ್ ಆಗಿದೆ. ಇಲ್ಲಿಗೆ ಬಂತು. ಆಲ್ರೆಡಿ ಪ್ರಿನ್ಸೆಸ್ ಕಟ್ ಹೇಳ್ಕೊಟ್ಟಿದೀವಿ, ಅವ್ರಿಗೆ ಗೊತ್ತಾಗಿದೆ. 0 ಕಾಲರ್ ಕ್ಲಾಸ್ ಕೂಡ ಮುಗ್ದೋಗಿದೆ. ಇವಾಗ ಬೇಕಾಗಿರೋದು ಹಾಲ್ಟರ್ ನೆಕ್, ಐವಿ ನೆಕ್ ಕ್ಲಾಸ್ ನ ಹೇಳ್ಕೊಡ್ತಾ ಇದೀನಿ. ಆದ್ರೆ ಕಟಿಂಗ್ ಹೇಳ್ಕೊಟ್ಟಿದೀನಿ. ಕಟಿಂಗ್ ಹೇಳ್ಕೊಟ್ಟಿದೀನಿ. ಈಗ ಸ್ಟಿಚಿಂಗ್ ಹೇಳ್ಕೊಡ್ಬೇಕು. ಅದನ್ನ ಎಕ್ಸ್ಪ್ಲೈನ್ ಮಾಡಿದೀನಿ. ಸ್ಟಿಚಿಂಗ್ ಯಾವ್ದೇ ಕಾರಣಕ್ಕೆ ಹೇಳ್ಕೊಟ್ಟಿಲ್ಲ, ಅದ್ರ ವಿಡಿಯೋಸ್ ಕೂಡ ಕೊಟ್ಟಿಲ್ಲ. ಎಕ್ಸ್ಪ್ಲೈನ್ ಮಾಡಿದೀನಿ ಯಾವ ರೀತಿ ಕಟಿಂಗ್ ಮಾತ್ರ ನಿನ್ನೆ ಎಲ್ಲಾ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟು. ಇವತ್ತು 1 ಅವರ್ ಚಾಲೆಂಜ್ ಕೊಡ್ತಾ ಇದೀನಿ. ಯಾಕೆ 1 ಅವರ್ ಚಾಲೆಂಜ್ ಕೊಡ್ತಾ ಇದೀನಿ ಅಂದ್ರೆ, ಇವಾಗ ನೀವೆಲ್ಲ ಹೊಲ್ದಾದ್ಮೇಲೆ ಏನ್ ಮಾಡ್ತೀರಾ, ಮನೆಗೆ ಹೋಗ್ತೀರಾ, ಒಂದು ಬೋಟಿಕ್ ಓಪನ್ ಮಾಡ್ಕೊಂತೀರಾ. ಕ್ಲಿಯರ್? ಅದಾದ್ಮೇಲೆ ಏನ್ ಮಾಡ್ತೀರಾ, ಕಸ್ಟಮರ್ ಗಳು ಬರ್ತಾರೆ, ಬ್ಲೌಸ್ ಗಳನ್ನ ಕೊಟ್ಟು ಹೋಗ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ಇದು ನಂಗೆ ಅರ್ಜೆಂಟ್ ಬೇಕು, ನಾಳೆನೆ ಕೊಡಿ ಅಂತ ಬರ್ತಾರೆ. ನೀವು ಅವ್ರಿಗಿನ ಫಾಸ್ಟ್ ಇರ್ಬೇಕು. ಎಸ್, ನಾಳೆ ಯಾಕೆ, 1 ಅವರ್ ಅಲ್ಲೇ ಕೊಡ್ತೀನಿ ನಾನು. ಎಸ್, 1 ಅವರ್ ಅಲ್ಲೇ ಕೊಡ್ತೀನಿ ಅಂದ್ಕೊಂಡು ಅವ್ರು ಕುತ್ಕೊಂಡು ಅವ್ರಿಗೆಲ್ಲ ಕಾಫಿ ಗಿಫಿ ಕೊಡ್ಕೊಂಡು ಮಾತಾಡಿಸ್ಕೊಂಡು ನೀವು 1 ಅವರ್ ಅಲ್ಲಿ ಕಟಿಂಗು ಸ್ಟಿಚಿಂಗು ಮಾಡಿ ಅವ್ರಿಗೆ ಕೊಟ್ಟಾಗ, ಅವ್ರು ಕೊಟ್ಟಿರೋ ಡಿಸೈನ್ಸ್ ಮಾಡಿ ಕೊಟ್ಟಾಗ ನಿಮ್ಗೆ ಕಸ್ಟಮರ್ ಜಾಸ್ತಿ ಆಗ್ತಾರೆ, ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಗೂ ಜಾಸ್ತಿ ಆಗತ್ತೆ. ಅದನ್ನ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಇಲ್ಲಿ ಪ್ರಾಕ್ಟೀಸ್ ಮಾಡಿಸ್ಲೇಬೇಕು. ಸೊ ಹಾಗಾಗಿ ಇವತ್ತು ನಾನೇ 1 ಅವರ್ ಇವ್ರ ಚಾಲೆಂಜ್ ಕೊಡ್ತಾ ಇದ್ದೀನಿ. ಎಲ್ಲ ಸೈಜ್ ವೈಸ್ ಚೇಂಜಸ್ ಇದೆ. 30 ಸೈಜ್, 32 ಸೈಜಸ್ ಇಂದ 40+ ವರೆಗೂ ಸೈಜ್ ಕೊಟ್ಟಿದ್ದೀನಿ. ನಾನು ಪ್ರತಿ ಒಬ್ಬರಿಗೂ ಟೈಮ್ ಸೆಟ್ ಮಾಡಿ ಕೊಡ್ತೀನಿ. ಎಲ್ಲ ಟೈಮ್ನು ನಿಮಗೆ ಲೈವ್ ಅಲ್ಲಿ ತೋರಿಸ್ತಾ ಬರ್ತೀನಿ. ಹೆಂಗ್ ಸಾಧ್ಯ, ಅಯ್ಯೋ 25 ಬ್ಲೌಸ್ ಹೊಲಿಯಕ್ ಸಾಧ್ಯನಾ, 1 ತಿಂಗಳಿಂದ ಕ್ವಶನ್ ಮಾರ್ಕೊಂಡ್ ಕೂತಿರೋರ್ಗೆ 1 ಅವರ್ ಅಲ್ಲಿ ಬ್ಲೌಸ್ ಹೊಲಿಯಕ್ ಸಾಧ್ಯನಾ ಅಂತ ನಾವು ಮಾಡಿ ತೋರಿಸ್ತಾ ಇದೀವಿ. ಅದು ಲೈವ್ ಅಲ್ಲೇ ತೋರಿಸ್ತೀವಿ, ನೋಡ್ಕೊಳ್ರುವಂತೆ. ಇವಾಗ ಟೈಮ್ ಸೆಟ್ ಮಾಡ್ತೀನಿ. ಇವತ್ತಿನ ಇದ್ ಬಂದು ಕಾಲರ್ ಹೈವಿ ನೆಕ್ ಕಟಿಂಗ್ ಎಲ್ಲ ಹೇಳ್ಕೊಟ್ಟಿದೀನಿ. ಸ್ಟಿಚಿಂಗ್ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದೀನಿ. ಈಗ ಇವರೇ ಮಾಡಿ ತೋರಿಸ್ತಾರೆ 1 ಅವರ್ ಅಲ್ಲಿ ಲೈವ್ ಅಲ್ಲಿ ಪ್ರತಿಯೊಂದು. ಕ್ಲಿಯರ್? ಓಕೆ, ಶುರು ಮಾಡಕ್ಕಿಂತ ಮುಂಚೆ ರೂಲ್ಸ್ ಹೇಳ್ಬಿಡ್ತೀನಿ. ಪವಿತ್ರ ಪಾಪ ಆ ನೋಟ್ಸ್ ತಗೊಂಡ್ ಬನ್ನಿ. ಅಷ್ಟು ಜನದ್ದು ನೇಮ್ ಬರ್ಕೊಳ್ಳಿ. ಕ್ಲಿಯರ್? ಇಲ್ಲಿ ಸವಿತಾ ಇಂದ ಶುರುವಾಗಿ ಪ್ರತಿ ಒಬ್ರದನ್ನು ಇದನ್ನ ನೇಮ್ ಬರ್ಕೊಳ್ಳಿ. ನೇಮ್ ಬನ್ನಿ. ನೇಮ್ ಬರ್ಕೊಂಡ್ ಆದ್ಮೇಲೆ ಟೈಮ್ ಸೆಟ್ ಮಾಡ್ಬಿಡಿ. ಎಲ್ಲರಿಗೂ ಒಂದೇ ಟೈಮಿಂಗ್ಸ್ ಅಲ್ಲಿ ಆನ್ ಮಾಡೋಣ. ಟೈಮ್ ತೋರಿಸ್ತೀನಿ ನಿಮ್ಗೆ, ಇಲ್ಲೇನೆ ಟೈಮ್ ಸೆಟ್ ಮಾಡಿ ಬಿಡ್ತೀನಿ. ಅದಾದ್ಮೇಲೆ ಯಾರ್ಯಾರ್ದು ಫಸ್ಟ್ ಆಗುತ್ತೋ ಅವ್ರ ಕೈ ಎತ್ಬೇಕು. ಅವ್ರ ಟೈಮ್ ನ ಅಲ್ಲೇ ಸ್ಟಾಪ್ ಮಾಡ್ಬಿಟ್ಟು ಬರ್ಕೋಬೇಕು. ಸ್ಟಿಚಿಂಗು ಒಟ್ಟಿಗೆ ಹೋಗೋಣ. ಫಸ್ಟ್ ಯಾರ್ದಾಗತ್ತೆ ಎಲ್ಲಾರ್ದು ಬರ್ಕೋಬೇಕು. ಒಂದು ಯಾರ್ದು ಲಾಸ್ಟ್ ಅಲ್ಲಿ ಉಳ್ಕೊಂತಾರೋ ಅವ್ರನ್ನ ಏನ್ ಮಾಡ್ತೀವಿ, ಡಿಸ್ಕ್ವಾಲಿಫೈ ಮಾಡಿ ಪೆಂಡಿಂಗ್ ಇಡ್ತೀವಿ. ಪಾಪ ಅವ್ರಿಗೆ ನಿರಾಸೆ ಆಗ್ಬಾರ್ದು. ಅವ್ರಿಗೆ ಬೇರೆ ಚಾನ್ಸ್ ಕೊಡ್ತೀವಿ. ಏನಪ್ಪಾ, ಅವ್ರಿಗೆ ಏನ್ ಪ್ರೂವ್ ಮಾಡ್ಬೇಕು ಅಂದ್ರೆ, ಇದ್ರಲ್ಲಿ ಲೈವ್ ಅಲ್ಲೇ ತೋರಿಸ್ತೀವಿ ಎಲ್ಲ ಕೂಡ. ಎಲ್ಲಿ ಫಸ್ಟ್ ಇಂದ ಹಿಡಿದು ಎಷ್ಟು ಜನ ಇವತ್ತು ಲೈವ್ ಬಂದಿರೋರು, 9 ಜನದಲ್ಲಿ 8 ಜನಕ್ಕೆ ಟೈಮ್ ಕೊಟ್ಟಿರ್ತೀವಿ. ಅವ್ರವ್ರ ಟೈಮ್ ನ ಬರ್ಕೊಂತೀವಿ. 9ನೇ ಜನ ಲಾಸ್ಟ್ ಉಳ್ಕೊಂತಾರ, ಅವ್ರಿಗೆ ಫುಲ್ ಸ್ಟಾಪ್ ಮಾಡಿರ್ತೀನಿ, ಸಪ್ರೇಟ್ ಮಾಡ್ತೀನಿ. ಇವ್ರನ್ನ 8 ಜನನು ಒಟ್ಟಿಗೆ ಸ್ಟಿಚಿಂಗ್ ಕೊಟ್ಟು ಕ್ಲಾಸ್ ಶುರು ಮಾಡ್ತೀನಿ. ಅದಾದ್ಮೇಲೆ ಸಪ್ರೇಟ್ ಆಗಿ ಅವ್ರು ಕೂರಿಸಿ ಟೈಮ್ ಸೆಟ್ ಮಾಡಿ ಸ್ಟಿಚಿಂಗ್ ಕೂರಿಸ್ತೀನಿ. ನಿಮಗಿಂತ ಅವರು 5 ನಿಮಿಷ ಫಾಸ್ಟ್ ಆಗಿ ಹೊಳಿದ್ರೆ ಅವ್ರನ್ನೇ ಫಸ್ಟ್ ಅಂತ ಹೇಳ್ತೀನಿ. ಹಂಗಂತ ಲಾಸ್ಟ್ ಉಳ್ಕೊಂಡ್ರೆ ನಿಮ್ಗೆ ಲಾಸು, ಅದ್ ಬೇರೆ ಪ್ರಶ್ನೆ. ಏನಕ್ಕೆ ಅಂತಂದ್ರೆ, ಕಟಿಂಗು ಸ್ಟಿಚಿಂಗು ಅವ್ರಿಗೆ ಏನಾಗುತ್ತೆ, ಪ್ರೆಸರ್ ಜಾಸ್ತಿ ಇರುತ್ತೆ. ನಿಮ್ಗಿನ್ನ ಟೈಮ್ ಸೆಟ್ ಯಾರಿಗೂ ಟೈಮ್ ತೋರ್ಸಲ್ಲ ನಾವು. ಯಾರ್ಯಾರ್ದು ಎಷ್ಟು ಟೈಮ್ ಸೆಟ್ ಆಗಿದೆ, ಯಾರು ಬೇಗ ಕ್ಲಿಯರ್ ಮಾಡಿದ್ರೆ ಆ ಟೈಮು ತೋರ್ಸಲ್ಲ. ರಿಸಲ್ಟ್ ಅಲ್ಲಿ ಅನೌನ್ಸ್ ಮಾಡ್ತೀನಿ. ಕ್ಲಿಯರ್? ಓಕೆ, ಡನ್. ನೇಮ್ ಬರ್ಕೊಂಡೆ ಆಯ್ತಲ್ವಾ? ಈಗ ಶುರು ಮಾಡೋಣ. ಇವಾಗ 1 ಅವರ್ ಟೈಮ್ ಸೆಟ್ ಮಾಡಿದ್ವಿ, ಲೈವ್ ಅಲ್ಲೇ ತೋರಿಸ್ತೀವಿ. ಸ್ಟಾರ್ಟ್ ಮಾಡಪ್ಪ. ಸ್ಟಾರ್ಟ್ ಮಾಡಿ. ನೀಟಾಗಿ ಗಮನ ಇಟ್ಟು ಮಾಡ್ಕೊಳ್ಳಿ. ಎಲ್ಲೂ ಯಾವುದು ತಪ್ಪಾಗ್ಬಾರ್ದು. ಫಿನಿಶಿಂಗ್ ಕಂಪಲ್ಸರಿ ಬರ್ಬೇಕು. ಕಟಿಂಗ್ ಕಡೆ ಗಮನ ಇರ್ಲಿ. ಕುತ್ಕೊಂಡ್ ಮಾಡ್ಕೊಂತೀರಾ, ನಿಂತ್ಕೊಂಡ್ ಮಾಡ್ಕೊಂತೀರಾ, ನಿಮಗ್ ಬಿಟ್ಟಿದ್ದು. ಯಾವ ತರ ಕಂಫರ್ಟ್ ಅನ್ಸುತ್ತೋ ಆ ತರ ಮಾಡ್ಕೊಳ್ಳಿ.
ಬಟ್ಟೆ ಫಸ್ಟ್ ಫ್ರಂಟ್ ಕಟ್ ಮಾಡ್ಕೊಂತೀರಾ, ಫಸ್ಟ್ ಬ್ಯಾಕ್ ಕಟ್ ಮಾಡ್ಕೊಂತೀರಾ, ನಿಮಗ್ ಬಿಟ್ಟಿದ್ದು ಮಾಡ್ಕೊಳ್ಳಿ. ಪವಿತ್ರ ಮಧ್ಯದಲ್ಲಿ ಹೋಗಿ ಗಮನಿಸೋಗು. ಬಟ್ ಯಾರೇ ಏನೇ ತಪ್ಪು ಏನೇ ಮಾಡಿದ್ರು ಏನು ಹೇಳಂಗಿಲ್ಲ, ಜಸ್ಟ್ ನೋಡ್ಕೊಂತಾ ಇರ್ಬೇಕು. ನ್ಯೂಸ್ ಪೇಪರ್ ಯೂಸ್ ಮಾಡಿ ಬ್ಯಾಕ್ ಮಾಡ್ತಾ ಇರೋ ನ್ಯೂಸ್ ಪೇಪರ್ ಕೊಡ್ತೀನಿ. ಬ್ಯಾಕ್ ಮಾಡೋ ಪ್ಯಾಟರ್ನ್ ಶೀಟ್. ಆರಾಮ್ಸೆ ಮಾಡಿ, ಎಲ್ಲೂ ತಪ್ಪಾಗಬಾರ್ದು. ಮೆಜರ್ಮೆಂಟ್ ವೈಸ್ ನೋಡಿ ಎಷ್ಟು ಇಂಟ್ರೆಸ್ಟ್ ಇಂದ ಮಾಡ್ತಾ ಇದಾರೆ. ಕ್ಲಾಸಲ್ಲಿ ಡೈಲಿ ಇಷ್ಟೊಂದು ಸೈಲೆಂಟ್ ಇರುತ್ತೆ ಅನ್ಕೊಂಡಿದೀರಾ? ವಟ ವಟ ಅಂತಿರೋರು ಏನಪ್ಪಾ ಇಷ್ಟೊಂದು ಸೈಲೆಂಟ್ ಆಗ್ಬಿಟ್ಟಾರ ನಮ್ಮ ಹುಡುಗಿರು. Four minutes. ಗಾಬರಿಯಾಗಿ ಮೆಜರ್ಮೆಂಟ್ ಚೇಂಜ್ ಮಾಡಬೇಡಿ. ಏನ್ ಅನ್ನಿಸ್ತಿದೆ ಸವಿತಾ? ಮಾಡ್ಕೊಂಡೆ ಮಾತಾಡೋ. ಏನು ಮಾತಾಡ್ಸ್ಬೇಡಿ ಮ್ಯಾಮ್, ಹೋಗ್ಬೇಡಿ. ಡೈಲಿ ಮಾತಾಡ್ಸಿ ಅಂತಿದ್ದೋರು ಇವತ್ತು ಬೇಡ ಮ್ಯಾಮ್ ಹೋಗ್ಬಿಡಿ ಮ್ಯಾಮ್ ಅಂತವ್ರ. ಹೇಳು ಪಲ್ಲವಿ. ಏನಿಲ್ಲ ಮ್ಯಾಮ್, ಭಯ ಆಗ್ತಿದ್ಯಾ? ಏನಾಗ್ತಿದೆ? ಗಾಬರಿ ಅವ್ರು ಮಾತಾಡೋ ರೇಂಜ್ ಅಲ್ಲಿ ಇಲ್ಲ. ಮೈಕ್ ಹಿಡಿದ್ರು ಅಷ್ಟೇ, ಏನ್ ಹಿಡಿದ್ರು ಅಷ್ಟೇ, ಅವ್ರು ಮಾತಾಡೋ ರೇಂಜ್ ಅಲ್ಲಿ ಇಲ್ಲ. ಬೇಡ ಬಿಡು, ಡಿಸ್ಟರ್ಬ್ ಮಾಡೋದ್ ಬೇಡ. ಮಾಡ್ಲಿ ನನ್ನೇನು ಕೇಳಂಗಿಲ್ಲ. ಕಟಿಂಗ್ ಮಾಡ್ಬೋದಾ? ಇಲ್ಲ ಅಲ್ಲ, ಟೈಮ್ ಕೊಟ್ಟಿದ್ದೀನಿ ಆಲ್ರೆಡಿ. ಎಷ್ಟು ನಿಮಿಷ ಆಯ್ತು?
6 ನಿಮಿಷ ಆಯ್ತು. ಒಂದು ಕ್ಲೂ ಕೊಡ್ಬೋದು, ಆಲ್ಮೋಸ್ಟ್ ಎಲ್ರದ್ದು ಕಟಿಂಗ್ ಸರಿ ಬಂದಿದೆ. ಕಟಿಂಗ್ ಕಡೆ 2 ಮಾರ್ಕ್ ಹಾಕಿದ್ರ, ಗಮನ ಇಟ್ಟು ಕಟ್ ಮಾಡಿ ತಪ್ಪು ಅಂತ ಗೊತ್ತಾಗಿ ಸರಿ ಮಾಡಿದೀರಾ, ಅಷ್ಟ್ ಮಾತ್ರ ಹೇಳ್ಬಲ್ಲೆ, ಬೇರೆ ಇನ್ನೇನು ಹೇಳಲ್ಲ, ತಪ್ಪಾಗ್ಬಾರ್ದು ಅಂತ. ಕಟಿಂಗ್ ಎಲ್ರದ್ದು ಸರಿ ಬಂದಿದೆ, ನೀಟಾಗಿ ನೋಡ್ಕೊಂಡು ಮಾಡಿ. ಏನ್ ಇಂಟ್ರೆಸ್ಟ್ ನೋಡಪ್ಪ, ಡೈಲಿ ಮಾತಾಡಿಸ್ತಿಲ್ಲ ಅಂದ್ರೂ ಬಂದು ಬಂದು ಕೆಣಕಿ ಮಾತಾಡ್ಸೋರು. ಇಲ್ಲಿ ನೋಡಲ್ಲ ಏನ್ ಸೈಲೆಂಟ್ ಆಗಿ ಮಾಡ್ತವ್ರೆ. ಪಕ್ಕಕ್ಕೆ ಹೋಗಿ ಮಾತಾಡಿಸ್ರೋ ಅಂದ್ರು ಮಾತಾಡಿಸ್ತಿಲ್ಲ ನನ್ನ. ಮಾತಾಡ್ಸಲ್ಲ, ಟೂ ಬಿಟ್ಬಿಟ್ಟಿದೀರಾ? ಓಕೆ ಓಕೆ, ಮಾಡಿ ಮಾಡಿ. ಹುಳ ಬಿಡೋದಲ್ಲ, ಪ್ರೂವ್ ಮಾಡಿ ತೋರಿಸ್ಬೇಕು. ನೆಕ್ಸ್ಟ್ ಕಸ್ಟಮರ್ಗಳು ಬಂದಾಗ ನೀವು ಅವ್ರ ಎದುರಿಗೆ ಹೆಂಗಿರ್ಬೇಕು, ನನ್ ಸ್ಟೂಡೆಂಟ್ ಅಂದ್ಮೇಲೆ ಅವ್ರು 1 hour ಟೈಮ್ ಕೊಟ್ರೆ ನೀವು 3/4 hour ಅಲ್ಲೇ ಮುಗಿಸ್ಬೇಕು. ಓಕೆ, 2-3 ಮಾರ್ಕ್ ಹಾಕಿರೋರು ಹುಷಾರು, ಗಮನ ಇಟ್ಟು ಕಟ್ ಮಾಡ್ಕೊಳ್ಳಿ, ಗಾಬರಿಲ್ ತಪ್ಪು ಮಾಡ್ಬೇಡಿ. 8 ನಿಮಿಷ ಆಯ್ತು. ಗಮನ ಇಟ್ಟು ನೋಡ್ಕೊಳ್ಳಿ, ಲೆಂತ್ ವೈಸ್ ಅಲ್ಲಿ ಮಿಸ್ ಆಗಿದ್ರೆ ತಗೊಂಡು. 9 ನಿಮಿಷ, 10 ನಿಮಿಷ ಆಯ್ತು. ಟೈಮ್ ಒಂದ್ಸಲ ತೋರ್ಸಿ. 10 ನಿಮಿಷ ಆದ್ರೂ ಇನ್ನೂ ಪರದಾಡ್ತಾ ಇದ್ದೀರಾ. ಸ್ಲೀವ್ ಬಂದು ಡಿಸೈನ್ ಕೊಡ್ಬೇಕು, ಹೆಂಗ ಹೊಡೆದ್ರೆ ಒಪ್ಕೊಳಲ್ಲ. ಸ್ಲೀವ್ ಪ್ಲೈನ್, ಬಫ್ ಸ್ಲೀವ್ ಡಿಸೈನ್ ಅಂತಾನೆ. ಮಾಡಿ ಮಾಡಿ, ಸುಮ್ನೆ ಸಿಂಪಲ್ ಆಗಿ ಒಂದ್ ಚಿಕ್ಕದೊಂದು ಸ್ಲೀವ್ ಕೊಟ್ಬಿಟ್ರೆ ಒಪ್ಕೊಂಡ್ಬಿಡ್ತೀವ? ಒಪ್ಕೋಬಾರ್ದಲ್ವಾ? ಬಫ್ ಸ್ಲೀವೇ ಕೊಡ್ಬೇಕು. ನಾನು ಹೆಂಗ್ ಹಾಕೊಂಡಿದೀನಿ ಹಂಗೆ ಹೊಲಿಬೇಕು ಅಲ್ವಾ? ಏನೋ ಬ್ಯಾಕ್ ಅಲ್ಲಿ ಒಂದ್ ಡಿಸೈನ್ ಒಂದ್ ಇದ್ ಮಾಡಿದೀನಿ, ಪ್ಲೈನೇ ಕೊಡ್ಲಿ ಪರವಾಗಿಲ್ಲ, ಪಾಪ ಟೈಮ್ ಕೊಟ್ಟಿದೀವಲ್ಲ, ಗಾಬ್ರಿಲ್ ಇದಾರೆ. ಹತ್ತು ನಿಮಿಷ ಟೈಮ್ ಆಯ್ತು. ಅಲ್ಲಿ ಮಿಷನ್ ರೆಡಿ ಇದೆಯಾ? ಒಂಚೂರು ಫೋನ್ ಮಾಡಕ್ಲಿ ಹೇಳಪ್ಪ, ರೆಡಿ ಇರ್ಬೇಕು ಮಿಷನ್ ಅಂತ. ಮೇಡಮ್ ಯಾವ ಚಾಲೆಂಜ್ ಆದ್ರೂ ಕೊಡಿ ಮ್ಯಾಮ್, ನಾವ್ ರೆಡಿ ಅಂತ ಕೂತಿರೋರ್ಗೆ ಯಾವ ಲೆಕ್ಕ ಅಲ್ವಾ? ಮಾಡಿ ತೋರಿಸ್ಲಿ. 10 ನಿಮಿಷ ಕಂಪ್ಲೀಟ್ ಆಯ್ತು. 15 ನಿಮಿಷ ಆಯ್ತು. ಸ್ಟಿಚಿಂಗ್ ಗಿಂತ ಕಟಿಂಗು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬ್ಲೌಸ್ ಪೀಸ್ ಕಟ್ ಮಾಡ್ಬೇಕಾದ್ರೆ ಉಲ್ಟಾ ಸೀದಾ ನೋಡ್ಕೊಳ್ಳಿ.
ಪೀಸ್ಗಳು ಕಟ್ ಮಾಡ್ಬೇಕಾದ್ರೆ ಗಮನ ಇರ್ಲಿ ಡಿಸೈನ್ಗಳ ಬಗ್ಗೆ. ಅಲ್ಲಿ ಬ್ಯಾಕಲ್ಲಿ ಚೆಕ್ ಮಾಡೋ, ಏನು ಹೇಳ್ಬೇಡಿ, ಜಸ್ಟ್ ನಿಂತ್ಕೊಂಡು ನೋಡಿ ಅಷ್ಟೇ. ಗಾಬರಿ ತಪ್ಪು ಮಾಡ್ಬೇಡಿ. ಹದಿನೈದು ನಿಮಿಷ ಆಯ್ತು. ಟೈಮ್ ಹೇಳ್ಬಿಟ್ಟು ಪವಿತ್ರ ಕೈಯೆಲ್ಲ ನಡೋದು ಕತ್ತಿದವಲ್ಲಮ್ಮ ಅವರವು. ಕೈ ನಡಗದ್ರೆ ಆಗಲ್ಲ, ಪಟಪಟ ಅಂತ ಮಾಡ್ಕೊಳ್ಳಿ. ಕಟ್ಟಿಂಗ್ ಒಂದ್ಸಲ ಗಮನಿಸ್ಕೊಂಡು ಕೈ ಎತ್ಬೇಕು, ಸುಮ್ನೆ ಕೈ ಎತ್ಬೇಡಿ. ಫೋನ್ ನೋಡಪ್ಪ. ನೀಟಾಗಿ ಹಾಕಪ್ಪ, ಸೈಡ್ಗೆ ಇಟ್ಕೊಳ್ಳಿ, ಎಲ್ಲ ಬೇರೆ ಕೈ ಇರೋದೆಲ್ಲ. ಮಾಡ್ ಇದೆಲ್ಲವೂ ಹೊಲ್ದ ಮೇಲೆ ಯಾರ್ಯಾರು ಯಾವ್ಯಾವ ಸೈಜ್ ಹಾಕಿರ್ತಾರಲ್ಲ ಅದು ಕೂಡ ವಿಡಿಯೋಸ್ ಬರ್ಬೇಕು. ಚೆನ್ನಾಗಿಲ್ದವ್ರು ಅದನ್ನು ಲೈವ್ ಅಲ್ಲೇ ಹೇಳ್ತೀನಿ, ಬರೀ ಚೆನ್ನಾಗಿರೋದು ಅಷ್ಟೇ ಲೈವ್ ಅಲ್ಲಿ ಹೇಳಲ್ಲ. 16-17 ನಿಮಿಷ ಆಯ್ತು, 25 ನಿಮಿಷ ಆಯ್ತು. ಹೌದೌದು, ನಿಮಗ್ ಕಾನ್ಫಿಡೆನ್ಸ್ ಇಲ್ವಾ ನನ್ ಮೇಲೆ? ಯಾಕೆ? ಎಷ್ಟ್ ನಿಮಿಷ ಆದ್ರೂ ಹೇಳಿ, ನಾವ್ ಇಷ್ಟಲ್ಲಿ ಪ್ರೂವ್ ಮಾಡಿ ತೋರಿಸ್ತೀವಿ. ಯಾಸ್ ಮ್ಯಾಮ್ ಅಂತ ಬೇರೆ ಜೋಶಲ್ಲಿ ಹೇಳ್ಬಿಟ್ಟಿದೀರಾ, ಅದೆಲ್ಲ ನೋಡ್ತಾ ಇದಾರೆ ಲೈವ್ ಅಲ್ಲೇ. ಹಿಂಗೆ ಪೂರ ಉಲ್ಟಾ ಸೀದಾ ನೋಡ್ಕೊಂಡು ಮಾಡ್ಕೊಳ್ಳಿ. ಎಸ್, ಏನು ಹೇಳ್ಕೊಟ್ಟಿಲ್ಲ, ಬಟ್ಟೆ ಮಾತ್ರ. ಆಮೇಲೆ ಹೇಳ್ಕೊಡ್ತಾರೆ ಅನ್ಕೋಬೇಡಿ. ಗಮನ ಇಟ್ಕೊಂಡು ಎಲ್ಲಿ ಯಾವ್ದು ತಗೋಬೇಕು, ಎಕ್ಸ್ಟ್ರಾ ಯಾವ್ದು ತಗೋಬೇಕು ಗಮನ ಇರ್ಲಿ. ಒಂದ್ ಮಾತ್ರ ಹೇಳ್ಬಲ್ಲೆ, ಕಟಿಂಗ್ ಎಲ್ರದು ಚೆನ್ನಾಗಿದೆ, ಸರಿ ಇದೆ, ಚೆನ್ನಾಗಿದೆ ಅಲ್ಲ, ಕರೆಕ್ಟ್ ಆಗಿದೆ. ಆಯ್ತಾ? ಕೈ ಎತ್ತ. ಟೈಮ್ ಸೆಟ್ ಮಾಡಪ್ಪ ಸಂಧ್ಯಾ. ಇದು ಕಟ್ ಮಾಡಿದ್ದು 46 ಅಂದ್ರೆ ಇನ್ನು 46 ಬ್ಯಾಲೆನ್ಸ್ ಇದೆ ಅಂತ. 14 ಮಿನಿಟ್ಸ್. ಅದು ನಿಮ್ ಸ್ಟಿಚಿಂಗ್ ಅಲ್ಲಿ ಬರುತ್ತೆ ಅದು ಪಕ್ಕ. ಇನ್ಯಾ ಮತ್ತೆ ಕಟಿಂಗ್ ಯಾವ್ದಕ್ಕೂ ಕೊಡಲ್ಲ. ಕ್ಯಾನ್ವಾಸ್ ಇನ್ನು ನಿಮಿಷ ಕ್ಯಾನ್ವಾಸ್ ಕಟಿಂಗ್ ಆಗಿಲ್ಲ, ಸುಮ್ನೆ ಕನ್ಫ್ಯೂಸ್ ಮಾಡ್ಬೇಡಿ. ಸುಮ್ನೆ ಆಯ್ತು ಅಂದ್ರೆ ಮಿಷನ್ ಮೇಲೆ ಕುತ್ಕೊಂಡಾಗ ಒಂದಕ್ಕೂ ಕಟಿಂಗ್ ಕೊಡಲ್ಲ. ಕಟಿಂಗ್ ಇಲ್ಲೇ ಕಂಪ್ಲೀಟ್ ಆಗ್ಬೇಕು, ಬರ್ಕೋಬೇಡ ಆಗಿಲ್ಲ ಇನ್ನು. ಹಂಗ್ ಸುಮ್ನೆ ಕರ್ದ ಹೇಳ್ತು ಅಂದ್ರೆ 10 ನಿಮಿಷ ಇದ್ಕೊಡ್ತೀನಿ, 5 ನಿಮಿಷ. ಕ್ಯಾನ್ವಾಸ್ ಕಟಿಂಗ್ ಆಗ್ಬೇಕು, ಕೆಳಗಡೆ ಪಟ್ಟಿ ಎಲ್ಲವೂ ಇಲ್ಲಿ ಕಟಿಂಗ್ ಆಗಿರ್ಬೇಕು. ಅಲ್ಲಿ ಬಂದು ಒಂದು ಪಾಯಿಂಟ್ ಕಟ್ ಮಾಡಂಗಿಲ್ಲ. ಎಲ್ರು ಇದಾಗೋದ್ರು ನೋಡಿ, ಸುಮ್ನೆ ಇದ್ ಮಾಡ್ತೀಯ. ಹೆಂಗೋ ಮಾಡಿ ಹೊಲ್ದ್ರೆ ಏನು ಪ್ರಯೋಜನ ಇಲ್ಲ. ಮತ್ತೊಬ್ಬ ಎಲ್ರಿಗೂ ಹೇಳ್ತೀನಿ, ಫಿನಿಶಿಂಗು ಅಷ್ಟೇ ಮುಖ್ಯ ಆಗತ್ತೆ. ಕಟಿಂಗ್ ಚೆನ್ನಾಗಿ ಬಂದ್ರೆ ಅಷ್ಟೇ ಫಿನಿಶಿಂಗ್ ಕೊಡಕ್ ಸಾಧ್ಯ. ಕಟಿಂಗ್ ಅಲ್ಲಿ ತಪ್ಪಾಯ್ತು ಅಂದ್ರೆ ಯಾವ್ದೇ ಕಾರಣಕ್ಕೂ ಫಿನಿಶಿಂಗ್ ಬರಲ್ಲ. ಇನ್ನೊಂದು ಹಾಕೊಂಡಾಗ ಫಿಟ್ಟಿಂಗ್ ಕುತ್ಕೊಳ್ಳಲ್ಲ. ಅವಾಗ ಏನ್ ಮಾಡತ್ತೆ, ಅಲ್ಲಿ ಫೇಲ್ ಆಗೋದ್ಕಿಂತ ಇಲ್ಲೇ ನೋಡ್ಕೊಂಡ್ ಮಾಡಿ. ತಗೊಂಡೆಲ್ಲ ರೆಡಿ ಇಟ್ಕೋಬೇಕು ತಾನೆ. ಈಗೆಲ್ಲ ಪರದಾಡ್ತೀರಾ ಟೈಮ್ ವೇಸ್ಟ್ ಮಾಡ್ಕೊಂಡು. ಆದವ್ರು ಕೈ ಎತ್ತಿ. ಅದಾಯ್ತು, ಕೈ ಎತ್ತದ್ಮೇಲೆ ಮತ್ತೆ 1 ನಿಮಿಷನೂ ಟೈಮ್ ಕೊಡಲ್ಲ ನಿಮ್ಗೆ. ಫಸ್ಟ್ ಎಲ್ಲಾ ಸಲ ಚೆಕ್ ಮಾಡಿ ಕೈ ಎತ್ತಿ. ಟೈಮ್ ಓಡ್ತಾ ಇದೆ. ಒಂದ್ಸಲ ಇವ್ರದ್ದು ತೋರಿಸಿ ಇಲ್ಲಿ ಮಾಡಿ.
ಇಂಥ ದಿನ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ ಹಂಗಾಗಿದೆ ಇವತ್ತು. ಇಂಥ ದಿನ ಬರುತ್ತೆ ಅಂತ ಗೊತ್ತೇ ಇರ್ಲಿಲ್ಲ ಮ್ಯಾಮ್ ಅಂತೆ. ನೀವ್ ಕಸ್ಟಮರ್ ಕೂರ್ಸ್ಕೊಂಡ್ ಹೆಂಗ್ ಮಾಡ್ಕೊಡ್ತೀರಾ? ಅವ್ರ ಜೊತೆ ಮಾತಾಡ್ಕೊಂಡೇ ಮಾಡ್ಬೇಕು. ನನ್ ಜೊತೆ ಯಾರು ಮಾತೇ ಆಡ್ತಿಲ್ಲ ಇವತ್ತು. ಹೌದಾ? ಓಕೆ ಓಕೆ, ಅಲ್ಗೂ ಬರ್ತೀನಿ. ಎಲ್ಲಿ ಹೋಗ್ತೀನಿ? ನಿಮ್ಮಿಂದ ಇರ್ತೀನಿ ಇವತ್ತು. ಎಲ್ಲ ಚೆಕ್ ಮಾಡು ಇನ್ನೊಂದ್ಸಲ, ಆಯ್ತಾ? ಆಯ್ತು, ಓಕೆ ಡನ್. ಫಸ್ಟ್ ಇವ್ರದ್ದಾಗಿದೆ, ಟೈಮ್ ಸೆಟ್ ಮಾಡ್ಕೋ, ಬರ್ಕೋ ಟೈಮ್. ಕುತ್ಕೋ, ಆರಾಮ್ಸೆ ಕುತ್ಕೋ. ಸ್ಟಿಚಿಂಗ್ ಹೋದಾಗ ಒಟ್ಟಿಗೆ ಕೊಡ್ತೀನಿ. ಟೈಮ್ ಎಲ್ಲ ಬರ್ದಿಟ್ಕೊಂಡಿದೆ, ಸ್ಟಿಚಿಂಗ್ ಒಟ್ಟಿಗೆ ಕೂರಿಸ್ತೀನಿ. ಅಲ್ಲಿ ಟೈಮ್ ಸೆಟ್ ಮಾಡ್ತೀನಿ. ಇದನ್ನ ಮೈನಸ್ ಮಾಡಿ ಅಲ್ಲಿ ಕೊಡ್ತೀನಿ. ಮತ್ತೆ ಇನ್ನೇನು ಕಟ್ ಮಾಡಂಗಿಲ್ಲ, ನೋಡ್ಕೊಂತಾ ಇರೋ. ಸೈಡಲ್ಲಿ ಇಟ್ಬಿಡು. ಒಂದು ಪಾಯಿಂಟ್ ಕಟ್ ಮಾಡಂಗಿಲ್ಲ. ಹಾ, ಎತ್ತಿಟ್ಕೋ. ಸಪ್ರೇಟ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಮಾತ್ರ ಎಷ್ಟು ಬೇಕು ಅಷ್ಟು ಮಾತ್ರ ಇಟ್ಕೊಳ್ಳಿ. ಈಗ ಬೇಕಾದ್ರೆ ಓಪನ್ ಮಾಡಿ ನೋಡ್ಕೋಬಹುದು ಸರಿ ತಪ್ಪಿದ್ಯಾ ಅಂತ. ಸ್ಟಿಚಿಂಗ್ ಏನ್ ಮಾಡ್ತಿರ್ಬೋದು ಅಂತ ಪ್ಲಾನ್ ಮಾಡಿ. ಫಸ್ಟ್ ಯಾವ್ದು ಮಾಡೋಣ, ಸೆಕೆಂಡ್ ಯಾವ್ದು ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಪಿನ್ನಗಳು ಹಾಕೊಂತೀರಾ, ಹಾಕೊಳ್ಳಿ. ಪಿನ್ನನು ಹಾಕೊಳ್ಳೋಗಿಲ್ಲ, ಸಾರಿ ತಪ್ಪು ಹೇಳ್ಕೊಡ್ತಾ ಇದ್ದಿಲ್ಲ. ಇಲ್ಲ ಹಾಕೊಳ್ಳೋಗಿಲ್ಲ, ಜಸ್ಟ್ ನೋಡ್ಬೋದು ಅಷ್ಟೇ. ಪವಿತ್ರ ನೋಡ್ತಾ ಇರಪ್ಪ. ಸೊಪ್ಪು ಉತ್ರಿಸ್ದಂಗ್ ಉತ್ರಿಸಿ ಇಟ್ಲತ್ಲಾಗಿ. ಈಗಲ್ಲ, ಅಲ್ಲೇನ್ ಮಾಡ್ತೀಯ? ಅಲ್ಲಾದ್ಮೇಲೆ ಹಾಕಿ ನೋಡಿ ಪರ್ಫೆಕ್ಟ್ ಬಂದ್ರೆ ಮಾತ್ರ ವಿತ್ ಫಿನಿಶಿಂಗ್. ಇನ್ನ ಒಂದು ಪಾಯಿಂಟ್ ಕಟ್ ಮಾಡಂಗಿಲ್ಲ ಪವಿತ್ರ ಇವರು. ಇಲ್ಲ, ಎಕ್ಸ್ಟ್ರಾ ಕಟ್ ಮಾಡಿಸ್ತೀನಿ, ಬೇರೆ ಇದನ್ನ ಕಟ್ ಮಾಡಂಗಿಲ್ಲ. ಪವಿತ್ರ ಎಲ್ಲ ಗಮನಿಸು. ಹಿಂದಗಡೆ ನೋಡ್ಕೊಂತಾ ಇರೋ ನೀನು. ಸಾಂಗ್ ಆಡ್ರೆ ಅಯ್ಯೋ ದೇವರೇ. ಎಂತ ಬೆಳಗ್ಗೆ ಬಂದ್ವಿ, ಎಂತ ಟ್ವಿಸ್ಟ್ ಕೊಟ್ರಪ್ಪ ಅಂತ ಅನ್ಕಂತವ್ರೆ. ದಿನ ಇನ್ಮೇಲೆ ಹಿಂಗೆ ಇರುತ್ತೆ. ಯಾಕಂದ್ರೆ ಇವ್ರಿಗೆಲ್ಲ ಒಂದ್ ತಿಂಗಳು ಕರೆಕ್ಟ್ ಆಗೆಲ್ಲ ಹೇಳ್ಕೊಟ್ಟಾಗಿದೆ, ಪ್ರಾಕ್ಟೀಸ್ ಮಾಡ್ಸಾಗಿದೆ. ಇವ್ರೇನ್ ಬೇಸಿಕ್ ಇಂದ ಬಂದಿಲ್ಲ. ಒಂದೂವರೆ ತಿಂಗಳು ನನ್ ಜೊತೆನೆ ಇದಾರೆ ಅಲ್ವಾ. ಇನ್ಮೇಲೆ ಟೆಸ್ಟ್ ಕೊಡ್ತಾ ಇರೋಣ, ನೀವು ನೋಡ್ತಾ ಇರಿ. ಸುಮ್ನೆ ಬಿಡಲ್ಲ ಅಷ್ಟ್ ಬೇಗ. ಇವತ್ತು 1 hour ಯಾರು ಮುಗಿಸ್ತಾರೋ ನೆಕ್ಸ್ಟ್ ಕಮ್ಮಿ ಮಾಡ್ತಾ ಹೋಗ್ತೀನಿ. ಟೈಮ್ ನೋಡಿ ಅಲ್ಲಿ, ಎಷ್ಟು ನಿಮಿಷ ಆಯ್ತು? ಟೈಮ್ ತೋರಿಸಿ, ಸ್ಟಾಪ್ ಮಾಡೋಣ. 20 minutes ಆಯ್ತು. ಇನ್ ಸ್ಟಿಚಿಂಗ್ ಅಲ್ಲಿ ಎಷ್ಟು ಉಳ್ಕೊಂಡಿದೆ ನೋಡ್ಕೊಳ್ಳಿ. ಸೆಕೆಂಡ್ ಒನ್ ಎಲ್ಲ ಆಗಿದೆ, ಸೈಡ್ಗೆ ಇಡಬೇಕು. ಕಾವ್ಯ ಸೆಕೆಂಡ್ ಒನ್ ಟೈಮ್ ಸೆಟ್ ಮಾಡ್ಕೊ. ಓಕೆ, ಕುತ್ಕೊಳ್ಳಿ. ಬೇರೆ ವೇಸ್ಟ್ ಎಲ್ಲ ಎತ್ತಿಟ್ಕೊಳ್ಳಿ. ಸ್ಟಿಚಿಂಗ್ ತಗೊಳಕ್ ಮಾತ್ರ ಕಟ್ ಮಾಡಿ ಕುತ್ಕೊಳ್ಳಿ. ಇಬ್ಬರದು ಆಯ್ತು. ನೆಕ್ಸ್ಟ್ ಅಲ್ಲಿ ಪಾಯಿಂಟ್ ಇದನ್ನ ನೋಡ್ಕೊಳಪ್ಪ. ಟೈಮಿಂಗ್ಸ್ ನೋಡ್ಕೋ, ಬರ್ಕೋ. ಆಯ್ತು. ಏನ್ ಅನ್ಸ್ತು ನಮ್ರತ? ಸೀರಿಯಸ್ ಚೆನ್ನಾಗಿದೆ. ಇದೇ ತರ ಇನ್ನು ಚೆನ್ನಾಗಿ ಹೊಲಿತೀವಿ. ಹೌದಾ? ಹೊಲ್ದ ಮೇಲೆ ಹೇಳ್ತೀರಿ ಇದೇ ತರ ಇರ್ಬೇಕಂತ ಡೈಲಿ. ಆಯ್ತು ಇನ್ಮೇಲೆ. ಓಕೆ ಡನ್. ರಂಜಿತಾ ಡನ್. ಟೈಮ್ ಸೆಟ್ ಮಾಡ್ಕೊಳ್ಳಿ. ಟೈಮ್ ತೋರಿಸಿ ಹಂಗೆ. ಓಕೆ ಡನ್. ಟೈಮಿಂಗ್ಸ್ ಬರ್ಕೋ. ಎಲ್ಲ ಎತ್ತಿಟ್ಬಿಟ್ಟು ಸ್ಟಿಚಿಂಗ್ ತಗೊಂಡು ಹೋಗಕ್ ಮಾತ್ರ ಕುತ್ಕೊಳ್ಳಿ. ಓಕೆ, ಟೈಮ್ ಆಗ್ತಾ ಇದೆ. ಇಲ್ಲಿ ಟೈಮ್ ಇರುತ್ತೋ ಅಲ್ಲಿಗೂ ಸೇರಿಸ್ಬಿಟ್ಟು ಟೈಮ್ ಕೊಡೋದು. ನಿಮ್ಗೂ ಅರ್ಥ ಆಯ್ತಲ್ವಾ? ಇವ್ರ ಟೈಮ್ಸ್ ಎಲ್ಲೆಲ್ಲಿ ನಿಂತಿದ್ಯೋ ಅಲ್ಲಿಂದ ಇವ್ರ ಟೈಮಿಂಗ್ಸ್ ಕಂಟಿನ್ಯೂ ಆಗುತ್ತೆ. ಇವ್ರ ಮೊಬೈಲ್ ಅಲ್ಲಿ ಮತ್ತೆ ಸಪರೇಟ್ ಟೈಮ್ ತಗೊಂಡು ಇವ್ರ ಟೈಮಿಂಗ್ಸ್ ಎಷ್ಟು ನಿಮಿಷ ಕಟಿಂಗ್ ಮಾಡಿದ್ದಾರೆ, ಸ್ಟಿಚಿಂಗ್ ಎಷ್ಟು ನಿಮಿಷ ತಗೊಂತಾರೆ, ಅದು ಸಪರೇಟ್ ಬರುತ್ತೆ. ಎರಡೂ ಸೇರಿಸಿ 1 hour ಆಗುತ್ತಾ, ಬೇಗ ಮುಗಿಸ್ತಾರ, ಲೇಟ್ ಆಗುತ್ತಾ ನೋಡ್ರುವಂತೆ. ಲೈವೇ ಇದೆ. ಏನ್ ಅನಿಸ್ತಿದೆ ರಂಜು? ಉಲ್ಟಾ ಸೀದಾ ನೋಡ್ಕೊಳ್ಳಿ. ಉಲ್ಟಾ ಸೀದಾ ನೋಡ್ಕೊಂಡು ಕಟ್ ಮಾಡಿ. ಸುಮ್ನೆ ಸುಯಿ ಅಂತ ಮಾಡ್ಬೇಡಿ. ಎತ್ತಿಡ್ಕೊಳಕ್ ಅಷ್ಟೇ ನೋಡ್ತಾ ಇರೋ ಪುಟ, ಬೇರೆ ಏನು ಮತ್ತೆ ಕಟ್ ಮಾಡಿಸ್ಬಿಡ. ತಪ್ಪೆ ಕಟಿಂಗ್ ಮಾಡಂಗಿಲ್ಲ. 2 ಸಲ ಗಮನಿಸಿ ನೋಡ್ಕೋಬಹುದು ಅಷ್ಟೇನೆ.
ಪಿನ್ನಾಗಿನ ಏನು ಹಾಕೊಳಂಗಿಲ್ಲ. ಯಾಕೆ ಟೆನ್ಷನ್ನು. ಸುಮ್ನೆ ಹೆಂಗ ಉತ್ತರಿಸೋದಲ್ಲ ಕುತ್ಕೊಂಡು. ಕಟಿಂಗ್ ಕರೆಕ್ಟ್ ಇತ್ತು ಅಂದ್ರೆ ಸ್ಟಿಚಿಂಗ್ ಕೂಡ ಕರೆಕ್ಟ್ ಆಗಿ ಬರುತ್ತೆ. ಹಂಗೆ ಇನ್ನೊಂದ್ಸಲ ಹತ್ತತ್ರ ಬಾ. ನೆಕ್ಸ್ಟ್ 3 ಜನದಾಗಿರೋದು. ಹಂಗಂತ ಜಾಸ್ತಿ ಬಟ್ಟೆ ತಗೊಂಡು ವೇಸ್ಟ್ ಮಾಡ್ತಾ ಇಲ್ಲ, ನೆನ್ಪಿರ್ಲಿ. ಏನ್ ಅನಿಸ್ತು ರಂಜು? ಏನು ಅನ್ಸಿಲ್ವಾ? ಏನ್ ಖುಷಿ ಆಗ್ತೈತಾ, ಭಯ ಆಗ್ತೈತಾ? ಎರಡು ಆಯ್ತೈತೆ. ಓಕೆ, ಡನ್. ಹಂಗಂತ ಬಟ್ಟೆ ಜಾಸ್ತಿ ವೇಸ್ಟ್ ಮಾಡಂಗಿಲ್ಲ, ಅದು ಕೌಂಟ್ ಆಗತ್ತೆ. ಜಾಸ್ತಿ ಯಾರ್ ಬಟ್ಟೆ ವೇಸ್ಟ್ ಮಾಡಿದೀರಾ ಅಂತ ಎಲ್ಲವೂ ಲಾಸ್ಟ್ ಅಲ್ಲಿ ಪಾಯಿಂಟ್ ಸಿಗುತ್ತೆ ನಿಮ್ಗೆ. ಪವಿತ್ರ, ನೆಕ್ಸ್ಟ್ ಯಾರ್ದಾಗತ್ತೆ ಟೈಮ್ ನೋಡ್ಕೊಳಪ್ಪ. ನೀವು ಇಂಟ್ರೆಸ್ಟ್ ಇಂದ ನೋಡ್ತಾ ಇದ್ದೀರಲ್ವಾ, ಇನ್ನು ಯಾರ್ಯಾರು ಎಷ್ಟೊತ್ತಿ ಮುಗಿಸ್ತಾರೆ ಅಂತ. ಅದು ನನಗ್ ಗೊತ್ತಿಲ್ಲ. ಕಟಿಂಗ್ ಅಂತಂದ್ಮೇಲೆ ಅದು ಹಾಕ್ತೀರಾ ಅವೆಲ್ಲ ಆಮೇಲೆ ಎತ್ತಿಟ್ಕೊಡುವಂತೆ ಪುಟ. ಸೈಡ್ ಗಿಡ ಬೇಗ ಮುಗಿಸ್ಕೋ, ಬಿದ್ದಿರೋದು ಆಮೇಲೆ ಎತ್ತಿಟ್ಕೊಳ್ಳಿ, ಟೈಮ್ ಕೊಡ್ತೀನಲ್ಲ. ಕೆಲವರು ಮಾಡಿಲ್ವಾ ಹೇಳೋದು ಬೇಡ. ಯಾವುದೇ ಏನೇ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ಅರ್ಧ ಆಗಿರತ್ತೆ. ಯಾರನ್ನು ಮತ್ತೆ ಕಟ್ ಮಾಡಕ್ ಬಿಡ್ಬೇಡ, ನೋಡ್ಕೊಂತಾರ ಅಷ್ಟೇ. ಟೈಮ್ ನೋಡ್ಕೊಳ್ಳಿ, ಗಮನಿಸ್ಕೊಳ್ಳಿ ಎಲ್ಲ. ಒಬ್ರು 10 ನಿಮಿಷ ತಗೊಂಡ್ರು, ಒಬ್ರು 15 ನಿಮಿಷ ತಗೊಂಡ್ರು. ಕಟಿಂಗ್ ಇಂಪಾರ್ಟೆಂಟ್. ಕಟಿಂಗ್ ಚೆನ್ನಾಗಿ ಬಂತು ಅಂದ್ರೆ ಸ್ಟಿಚಿಂಗ್ ಆರಾಮ್ಸೆ ಮಾಡ್ಬೋದು. ನೋಡಿ, ಅಲ್ಲಿ ಯಾರೋ ಹೇಳ್ತಾರೆ ಮೇಡಮ್ 5 ನಿಮಿಷಕ್ಕೆ ನಾನು ಕಟಿಂಗ್ ಮಾಡ್ತೀನಿ ಅಂತ, ಅಲ್ವೇನ್ರಿ? ಇಲ್ಲ ಮ್ಯಾಮ್, ಅದು ಪ್ರಿನ್ಸಸ್ ಕಟ್ಟು 2 ಮಾಡ್ಬೇಕು, ಪೇಪರ್ ಕಟಿಂಗ್ ಮಾಡಿ ಅಂತ ಗೊತ್ತಿರೋರು ಹೇಳ್ತಾರೆ. ಗೊತ್ತಿಲ್ದಾರೋ ಮಾಮೂಲಿ ಮಾಡೋರು, ಅಯ್ಯೋ ಮೇಡಮ್ ನಾನು ಒಂದಿನ ಟೈಮ್ ತಂತೀನಿ ಮೇಡಮ್ ಕಟಿಂಗಿಗೆ ಅಂತ ಕೆಲವ್ರು ಹೇಳ್ತೀರಾ ಅಲ್ವಾ? ನೋಡಿ, ನಮ್ಮ ಹುಡುಗಿರು ಏನ್ ಜೋಶಲ್ಲಿ ಕಟ್ ಮಾಡ್ತಾರೆ, ಎಲ್ಲಿಯೂ ತಪ್ಪಾಗ್ದಂಗೆ. ತಪ್ಪಾಗಿರೋದು ತೋರಿಸ್ತೀನಿ, ಸರಿ ಆಗಿರೋದು ತೋರಿಸ್ತೀನಿ. ಓಕೆ, ಎತ್ತಿಡಿ, ಆಮೇಲೆ ಎತ್ತಿಡಕ್ ಟೈಮ್ ಕೊಡ್ತೀನಿ. ಟೈಮ್ ಕ್ಲಾಸ್ ಸ್ಟಾಪ್ ಆದ್ಮೇಲೆ ಎಲ್ಲ ಎತ್ತಿಟ್ಬಿಟ್ಟು ಸ್ಟಿಚಿಂಗ್ ಹೋಗೋಣ. ಒಂದ್ಸಲ ಗಮನಿಸ್ಕೊಳ್ಳಿ. ಬ್ಯಾಕ್ ಫ್ರಂಟ್ ಸುಮ್ನೆ ಕೈ ಎತ್ತದ ದೊಡ್ಡದಲ್ಲ, ಪ್ರತಿಯೊಂದು ಆಯ್ತಾ? ಪುಡಿ ವರ್ಕ್ ಪವಿತ್ರವಾ ಇಲ್ಲಿ 35. ಪವಿತ್ರ ಇವ್ರದಾಗಿದೆ. ಪವಿತ್ರ 35 ಪಾಯಿಂಟ್. ಸೈತನ್ 3 ನಿಮಿಷ ಆಗಿತ್ತು ಅವ್ರದಾಗಿ. 20 ಇಲ್ಲ, ಬ್ಯಾಗ್ ಇನ್ನೊಂದ್ 2-3 ನಿಮಿಷ ಸೆಕೆಂಡ್. ಹಾ, ಸವಿತಾ ಆಯ್ತು, ಡನ್. ಸವಿತನ್ ಟೈಮಿಂಗ್ಸ್ ತೋರ್ಸು. ಸವಿತಂದು ಅಲ್ಲ, ನನಗೇನ್ ತೋರ್ಸಂಗಿಲ್ಲ, ನಾವು ನೋಡ್ತಾ ಇದೀವಿ ಟೈಮ್ ಸೆಟ್ ಅಲ್ಲಿ ನೋಡ್ತಾ ಇದೀನಿ. ಓಕೆ, ನೆಕ್ಸ್ಟ್. ಅದಿಲ್ಲ, ಹಂಗಾರೆ ತಗೊಳ್ಳಲ್ಲ ಇದು ಟೈಮಿಂಗ್ಸು. ಮಾಡಿದ್ಯಾ? ಮಾಡಿರೋದೇನು ಹೇಳ್ಬೇಡಿ. ನೀವ್ಯಾಕೆ ಬೇರೆಯವ್ರಿಗೆ ಇದನ್ನ ಕೊಡ್ತೀರಾ? ಮಾಡಿರೋದೇನು ಹೇಳ್ಬೇಡಿ. ನಿಮ್ದು ಏನಾಗಿದೆ ಸೈಡ್ ಅಲ್ಲಿ ಇಡಿ, ಮಿಕ್ಕಿರೋ ಪೀಸ್ ಎಲ್ಲ ಎತ್ತಿಟ್ಟು ನಿಮ್ ಬ್ಯಾಗಲ್ಲಿ ಇಟ್ಕೊಳ್ಳಿ. ಇವಾಗ ಸ್ಟಿಚಿಂಗ್ ಹೋಗೋಣ. ಕಟಿಂಗ್ ಆದ್ಮೇಲೆ ಆಗಿರೋರ್ ಕೈ ಎತ್ತೀನಿ. ಎಷ್ಟು ಜನ ಇದೆ? 1 2 3 4. ನಿಮ್ಗೆ ಅಷ್ಟೇ ಜನ ಇರೋದು. ಲಾಸ್ಟ್ ಅಲ್ಲಿ ಯಾರು ಉಳ್ಕೊಂತೀರಾ ಅವ್ರದ್ದು ಹೋಗುತ್ತೆ ನೋಡಿ, ಗಮನಿಸಿ. 2-3 ಸಲ ಚೆಕ್ ಮಾಡಿ, ಬೇಗ ಬೇಗ. ಹರ್ಷಿತಾ ಡನ್. ಟೈಮಿಂಗ್ಸ್ 34.30. ಓಕೆ, ಇನ್ 3 ಜನ ಇದ್ದೀರಾ? ನಯನ, ಗೀತಾ, ರೇಖಾ. ನೀನ್ ಪ್ರೂವ್ ಮಾಡ್ಬೇಕು ಬಿಟ್ಟು ಆನ್ಲೈನ್ ಅಲ್ಲಿ. ಡನ್. ಬಂದ ತಕ್ಷಣ ಪ್ರೂವ್ ಮಾಡ್ಬಿಟ್ಟಲೆ. ಆನ್ಲೈನ್ ಕ್ಲಾಸ್ ತಗೊಳ್ಳೋದವ್ರು ಇವತ್ತು ಲೈವ್ ಕ್ಲಾಸಿಗೆ ಬಂದಿದ್ದಾರೆ. ಚಲೋ ಇಲ್ಲಿ ಬರ್ಕೊ.
ಟೈಮ್ ತೋರಿಸ್ತಾ? ಓಕೆ ಡನ್. ಇಬ್ರಲ್ಲಿ ಯಾರು ಬರ್ತಾರೆ ನೋಡೋಣ. ಇಬ್ರು ಇಲ್ಲೇ ತೋರಿಸ್ತಾ ಇರೋ. ದಗ್ 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 ಫಾಸ್ಟ್ ಇಲ್ಲಿ ಪ್ರೂವ್ ಮಾಡ್ಬೇಕು. ನಯನ ನೀನ್ ಓಕೆ ನಂದಾಯ್ತು. ಮತ್ತಿನ್ನ ಕಟಿಂಗ್ ಕೊಡಲ್ಲ. ಗೀತಾ ಲಾಸ್ಟ್ ಇನ್ನು ಎಷ್ಟು ಕಟಿಂಗ್ ಇದೆಯಮ್ಮ? ಸ್ಲೀವ್ ಇದೆ. ಮತ್ ಮೇನ್ ಫ್ಯಾಬ್ರಿಕ್ ಹೋಯ್ತು. ಟೈಮ್ ಸೆಟ್ ಮಾಡ್ಕೊಳ್ಳಿ. ಇವ್ರಿಬ್ರು ಟೈಮ್ ಬರ್ಕೊಂಡು ಇವ್ರದ್ದು ಬರಿಬೇಡ. ನೀನ್ ಮುಗ್ಸು. ನೀನೊಂದು ಟೈಮ್ ಸಪ್ರೇಟ್ ಬರ್ಕೊಂತೀನಿ. ನಿಲ್ಸಿ, ಟೈಮ್ ಸೆಟ್ ಮಾಡಿ ನಿಲ್ಸಿ. ಓಕೆ ಇವ್ರದ್ದು ಮುಗೀತು. ನೀನ್ ಮಾಡೋ. ಟೈಮ್ ಸೆಟ್ ಮಾಡಿರ್ತೀನಿ. ನಿಮಿಷ ಇವ್ರದೊಂದು ಮುಗಿಸ್ಕೊಂಬಿಡೋಣ. ಟೈಮ್ ಸೆಟ್ ಮಾಡೋಣ. ಆನ್ ಮಾಡು. ಓಕೆ ಮುಗಿಸ್ಕೊ. ಅನಲ್ಲ ಇದೆಯಾ? ಓಕೆ ಇವ್ರದ್ದು ಟೈಮ್ ಆನ್ ಆಗೇ ಇದೆ. ಇಷ್ಟು ಜನದ್ದು ಟೈಮ್ ಸೆಟ್ ಆಗಿದೆ. ಇವರು ಲಾಸ್ಟ್ ಅಲ್ಲಿ ಉಳ್ಕೊಂಡಿದಾರಲ್ವಾ? ಲಾಸ್ಟ್ ಅಲ್ಲಿ ಉಳ್ಕೊಂಡ್ರು ಸ್ಟಿಚಿಂಗ್ ಅಲ್ಲಿ ಮಾಡಿ ತೋರಿಸ್ಬೇಕು. ಓಕೆ ಇವಾಗ ಇವ್ರದ್ದು ಟೈಮ್ ಇರುತ್ತೆ, ಜೊತೆಗೆ ಸ್ಟಿಚಿಂಗು ಟೈಮ್ ಕೊಟ್ಟಿರ್ತೀವಿ. ಇವ್ರು ಆಗೋವರ್ಗು ವೆಯ್ಟ್ ಮಾಡಿ. ನಿಮ್ದೆಲ್ಲ ಎತ್ತಿಟ್ಕೊಳ್ಳಿ, ವೇಸ್ಟ್ ಎಲ್ಲ ಇಟ್ಕೊಳ್ಳಿ. ಇವ್ರು ಸ್ಟಿಚಿಂಗ್ ಹೋಗೋಣ. ದಾರ ಎಲ್ಲ ರೆಡಿ ಮಾಡ್ಕೊಳ್ಳಿ. ಓಕೆ ಡನ್ ಮಾಡ್ಕೊ. ನಿನ್ ಟೈಮಿಂಗ್ಸ್ ನೋಡ್ಕೊಂಡು ಬರ್ಕೊ. ಎಲ್ಲರದು ಬರ್ಕೊಂಡಾಯ್ತಲ್ಲ ಟೈಮಿಂಗ್ಸ್. ಯಾರ್ದು ಏನು ಯಾರ್ದು ಹೇಳ್ಬೇಡ. ಲಾಸ್ಟ್ ಅಲ್ಲಿ ಕೊಡೋಣ. ಫ್ಲವರ್ ಎಲ್ಲ ನೋಡ್ಬೇಕು. ಉಲ್ಟಾ ಸೀದಾ ಮಾಡ್ಬೇಡ. ಯಾವ್ಯಾವ ಕಡೆ ಲೈನ್ಸ್ ಇದೆ ಎಲ್ಲ ನೋಡ್ಬೇಕು. ಸುಮ್ನೆ ಮಾಡೋದಲ್ಲ. ಫ್ಯಾನ್ ಆಫ್ ಮಾಡಪ್ಪ. ಈಗ ಫ್ಯಾನ್ ಇತ್ತು ಅದಕ್ಕೆ ಮಾಡಕ್ ಆಗಿಲ್ಲ. ಉಲ್ಟಾ ಸೀದಾ ನೋಡ್ಬೇಕು ಕಂದ. ಉಲ್ಟಾ ಸೀದಾ ನೋಡ್ಬೇಕು. ಇಷ್ಟೊಂದ್ಸಲ ಲೈನ್ಸ್ ನೋಡು. ಇದೊಂದು ಹೇಳ್ಕೊಡ್ತೀನಿ. ಲೈನ್ಸ್ ಹಿಂಗ್ ಬರ್ಬೇಕು. ಇದೊಂದು ಅಷ್ಟೇ ಹೇಳ್ಕೊಟ್ಟಿದ್ದು. ಪಾಪ ಸುಮ್ನೆ ಇದಾಗ್ತಾ ಇತ್ತು ಅಂತ. ಲೈನ್ಸ್ ಅವಳು ಗಾಬರಿಲ್ ಆಗ್ಬಿಟ್ಟಿದ್ದಾಳೆ. ಹಾಗಾಗಿ ಈ ಲೈನ್ಸ್ ಹಿಂಗ್ ಬರ್ಬೇಕು. ಆರಾಮ್ಸೆ ಮಾಡು. ಟೈಮ್ ಆಗಿದೆ. ಆರಾಮ್ಸೆ ಮಾಡ್ಬೇಡ. ಫಾಸ್ಟ್ ಆಗಿ ಮಾಡು. ಇದಿಟ್ಬಿಟ್ಟು ಉತ್ರಿಸು. ಫ್ಯಾನ್ ಗಾಳಿ ಇತ್ತು ಅದಕ್ಕೆ ಮಾಡಕ್ಕಾಗಿಲ್ಲ. ಇಲ್ಲ ಅಂದಿದ್ರೆ ಬಂದಿರೋದು ಅಲ್ವೇನಪ್ಪ? ಗುಡ್. ಈಗ ಬರುತ್ತೆ. ಸ್ಟಿಚಿಂಗ್ ಹೋಗೋಣ. ಎಲ್ಲ ಸ್ಟಿಚಿಂಗಿಗೆ ಏನೇನ್ ಬೇಕು? ಇದು ಗುಂಡ್ಪಿನ್ನು, ದಾರ, ಆಮೇಲೆ ಟ್ರಿಮ್ಮರ್, ಸೀಸರ್, ಥ್ರೆಡ್ ರಿಮೂವರ್ ಎಲ್ಲವೂ ಇಟ್ಕೊಂಡಿರ್ಬೇಕು. ಮತ್ತೆ ಸೈಡ್ ಅಲ್ಲಿ ಮಾರ್ಕ್ ಹಾಕಕ್ಕೆ ಟೇಪ್ ಇರ್ಲೇಬೇಕು. ಸೈಡ್ ಫಿಟ್ಟಿಂಗ್ ಮಾಡ್ಲಿಕ್ಕೆ ಎಲ್ಲ ಮೆಜರ್ಮೆಂಟ್ ಇದ್ದು ನೋಟ್ಸ್ ಮಾಡ್ಕೊಂಡಿದ್ರಲ್ಲ, ನೋಟ್ಸ್ ಪಕ್ಕದಲ್ಲಿ ಇರ್ಬೇಕು ಸೈಡ್ ಫಿಟ್ಟಿಂಗಿಗೆ. ಹಾ ನನ್ಗೆ ಸುಸ್ತಾಯ್ತು. ನೀರ್ ಕೊಡಿರ. ಕಟಿಂಗ್ ಮಾಡಿ ಮಾಡ್ಸಿ ಸೈಲೆಂಟ್ ಆಗಿ ಮಾಡ್ದವ್ರು ನೀವು. ಮಾತಾಡ್ಕೊಂಡ್ ಮಾಡಿದ್ ನಾನು. ನನ್ಗೆ ಸುಸ್ತಾಗಿರೋದು. ಓಕೆ ಇಷ್ಟು ಜನದ ಕಟಿಂಗ್ ಕಂಪ್ಲೀಟ್ ಆಯ್ತು. ಇವ್ರದ್ದು ಆಗತ್ತೆ. ಈಗ ಸ್ಟಿಚಿಂಗ್ ಹೋಗೋಣ. ಎಲ್ಲರದು ಟೈಮ್ ಸೆಟ್ ಮಾಡಿದೀವಿ. ಓಕೆ ನಾನ್ ನೋಡ್ತಾ ಇದ್ದೀರಾ ಅಲ್ವಾ? ಅಷ್ಟು ಟೈಮಿಂಗ್ಸ್ ಇವಾಗ ತಗೊಂಡು ಸ್ಟಿಚಿಂಗ್ ಹೋಗೋಣ. ಅಲ್ಲಿ ಟೈಮ್ ಸೆಟ್ ಮಾಡ್ತೀನಿ. ಮತ್ತೆ ಈ ಟೈಮು ಆ ಟೈಮು ಎಲ್ಲೂ ಲೈವ್ ಅಲ್ಲೇ ತೋರಿಸ್ತೀನಿ. ನೋಡೋಣ ಎಲ್ಲ ಜೋಶ್ ಅಲ್ಲಿ ಇದಾರೆ, ಯಾರು ಫಸ್ಟ್ ಅಲ್ಲಿ ಇದ್ದಾರೆ ಅಂತ. ಓಕೆನಾ? ಸರಿ ಇದು ನೋಡ್ತಾ ಇರಿ. ಸ್ಟಿಚಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡೋಣ ಅಲ್ವೇನ್ರಾ? ಓಕೆ ಎಲ್ಲ ಇವಾಗ ಅಲ್ಲಿಗೆ ಬಾ. ಅವ್ರೆಲ್ಲ ಒಟ್ಟಿಗೆ ಹೇಳ್ಸ್ಬಿಡೋಣ. ಓಕೆ ಅಲ್ಲಿಗೆ ಹೋಗಿ ಎಲ್ಲರೂ ಒಂದು ಬಾಯೆಲ್ಲ ನೋಡ್ತಾ ಇರ್ಲಿ. ಅವ್ರಿಗೆ ಹೇಳ್ಬಿಡೋಣ. ಇಲ್ಲ ಲೈವ್ ಮೀಶಾ ಕಟಿಂಗ್ ಅಲ್ಲೇ ಇಲ್ಲ. ಓಕೆ ಎಲ್ಲ ಲೈವ್ ಅಲ್ಲೇ ನೋಡ್ತಾ ಇದೀರಲ್ವಾ? ಅವ್ರಿಗೊಂದು ಬಾಯ್ ಹೇಳ್ಬಿಡೋಣ. ನೋಡ್ತಾ ಇರಿ ಅಂತ ಹೇಳ್ಬಿಡೋಣ ಅವ್ರಿಗೆ. ಸ್ಟಿಚಿಂಗ್ ವಿಡಿಯೋ ಎಷ್ಟರಲ್ಲಿ? ಒಂದ್ ವಿಡಿಯೋದಲ್ಲಿ ಬೇಡ, ಟೈಮ್ ಆಗೋಗುತ್ತೆ. ಒಂದೇ ವಿಡಿಯೋದಲ್ಲಿ ಬೇಡ. ನಾವು ನೋಡ್ಬೇಕಲ್ಲ ಅಷ್ಟೋ ತನಕ. ನೋಡ್ತೀರಿ ಅಂದ್ರೆ ಒಂದೇ ವಿಡಿಯೋದಲ್ಲಿ ಕೊಡ್ತೀವಿ. ಇಲ್ಲ ಅಂದ್ರೆ 2 ವಿಡಿಯೋ ನೋಡ್ ಕಳಿಸ್ತೀನಿ. ಯಾವ್ದು ಬೇಕೋ ಪಡ್ಬೇಡ ಅಂತ ಕಮೆಂಟ್ ಮಾಡಿ. ಬಟ್ ಅವ್ನು ಕಮೆಂಟ್ ಮಾಡ್ಸೋಕಿನ್ನ ಮುಂಚೆನೆ ಹಾಕ್ಬಿಟ್ಟಿದ್ರಲ್ಲ ವಿಡಿಯೋನ ಅಂತೀರಾ? ಸರಿ ಬನ್ನಿ. ಇವಾಗ ಇವ್ರದ್ದು ಆಯ್ತು. ಸ್ಟಿಚಿಂಗ್ ಹೋಗೋಣ. ಒಂದ್ ನಿಮಿಷ ಸ್ಟಾಪ್ ಮಾಡಿ. ಅಲ್ಗೋಣ ನೀರ್ ಕುಡಿಯಕ್ ಬಂದೆ ನಾನು. ಆಯ್ತು ಇನ್ನೊಂದ್ 5 ನಿಮಿಷ ಟೈಮ್ ಸೆಟ್ ಮಾಡ್ಕೊಂಡ. ಟೈಮ್ ನೋಡ್ಕೊ. ಸಪ್ರೇಟ್ ಎಲ್ಲ ಇಟ್ಕೊಳ್ಳಿ. ಟೇಬಲ್ ಮೇಲೆ ಇಟ್ಕೊಂಡು ನೀವು ಕೈ ಎತ್ತಿ ಎಲ್ಲ ಒಟ್ಟಿಗೆ ಹೋಗೋಣ. ಮಾಡ್ಲಿ. ಏನಿಲ್ಲ ಆರಾಮಾಗಿ ಮಾಡ್ತಾಳೆ. ಸ್ಟಿಚಿಂಗ್ ನೋಡು ತೋರಿಸ್ಬೇಕು. ಟೈಮ್ ಸೆಟ್ ಸ್ಟಿಚಿಂಗ್ ಸಪ್ರೇಟ್ ಟೈಮಿಂಗ್ಸ್ ಇರುತ್ತೆ. ಅದ್ರಲ್ಲಿ ಎರಡನ್ನೂ ಕ್ಯಾಲ್ಕುಲೇಷನ್ ಮಾಡಿ ಹೇಳೋದು. ನಿಮ್ಗೆ ಹೇಳ್ತೀನಿ ಯಾವಾಗ ಏನು ಅಂತ. ಆರಾಮ್ಸೆ ಮಾಡು. ಟೆನ್ಷನ್ ಮಾಡ್ಕೊಂಡು ತಪ್ಪು ಮಾಡೋದ್ಕಿಂತ ಕೆಲವರು ಏನೇನೋ ಬಿಟ್ಬಿಟ್ಟಿದ್ದಾರೆ. ಅದು ಸ್ಟಿಚಿಂಗ್ ಮಾಡ್ಬೇಕಾರೆ ಅಯ್ಯೋ ಅಂದ್ರೆ
ಅಷ್ಟೇ. ಏನೇನ್ ಬಿಟ್ಟಿದ್ದಾರೆ ಅಂತ ಲೈವ್ ಅಲ್ಲಿ ನೋಡುವಂತೆ, ಸ್ಟಿಚಿಂಗು ಲೈವೇ ಕೊಡ್ತೀನಿ, ಓಕೆನಾ? ಸ್ಟಿಚಿಂಗ್ ಅಲ್ಲಿ ಏನೇನೋ ಕಟ್ ಮಾಡೋದ್ ಬಿಟ್ಟು ಅವಾಗ ಅಯ್ಯೋ ಅಂದ್ರೆ ನೀವ್ ಎಷ್ಟು ತಂದಿರ್ತೀರೋ ಅಷ್ಟನ್ನೇ ಸ್ಟಿಚ್ ಮಾಡಿಸ್ತೀನಿ. ಇಲ್ಲ ಇಲ್ಲ, ನೋಡೋಣ ನೋಡೋಣ. ನಾವಿಲ್ಲಿ 24/7 ಲೈವ್ ಅಲ್ಲೇ ಕೊಡ್ತಾ ಇದೀವಿ, ಅಲ್ಲೂ ನೋಡ್ತಾ ಇದಾರೆ ಪಾಪ, ಎಲ್ಲ ಕೆಲಸ ಮಾಡೋದ್ ಬಿಟ್ಟು ನೋಡ್ತವ್ರೆ. ಓಕೆನಾ? ಎಲ್ಲ ತಗೊಂಡ್ ಬನ್ನಿ, ಎಲ್ಲ ಸುಸ್ತಾಗಿದೆ, ನೀರ್ಗೀರ್ ಕುಡ್ಕೊಳ್ಳಿ, ಸ್ಟಿಚಿಂಗ್ ಹೋಗೋಣ. ಎಲ್ಲ ಅವಳ ಪಕ್ಕ ನಿಂತ್ಕೊಂಡ್ರೆ ಟೆನ್ಷನ್ ಆಗ್ತಾಳೆ ಕಣೆ. ಹಾರ್ಟ್ ಬೀಟ್ ಇಲ್ಲಿ ಕೇಳಿಸ್ತಿದೆ, ಡಗಡಗ ಡಗಡಗ ಅಂತ. ಆರ್ಟ್ ಆ ಕಡೆ ಇದೆಯಾ ಈ ಕಡೆ ಇದೆಯಾ? ಇಲ್ಲಿದ್ಯಾ? ಯಾಕವ ಚಿಕ್ ಸ್ಲೀವ್ ಇಡ್ತೀಯಾ? ಸಾಕು, ಬೇಗ ಆಗುತ್ತೆ ಅಂತ. ಹೋಗೋಣ ಹೋಗೋಣ, ವೈಟ್ ಟೈಮ್ ಅಲ್ಲೂ ಸೆಟ್ ಮಾಡ್ಬಿಡ್ತೀನಿ, ಟೆನ್ಷನ್ ಆಗ್ಬೇಡಿ. ಇದೇ ತರನೇ ಇವ್ರಿಗೇನೋ ಒಂದ್ ವಾರದ ಮುಂಚೆ ಏನು ಹೇಳಿರ್ಲಿಲ್ಲ ಇವ್ರಿಗೆ ಟೈಮ್ ನೋಡಿ. ಇವ್ರು ಎಷ್ಟು ತಗೊಂಡ್ರು ಟೈಮು? ಪಾಪ ಬಿಡಿ ಮ್ಯಾಮ್, ಎಕ್ಸ್ಕ್ಯೂಸ್ ಕೊಡಿ ಅಂತೀರಾ, ಖಂಡಿತ ಕೊಡಲ್ಲ. ಪ್ರೀತಿ ವಿಶ್ವಾಸ ಎಲ್ಲವೂ ಇದೆ, ಎಲ್ಲರಿಗಿನ್ನ ಕ್ಲೋಸ್ ಇವಳೆ, ಆದ್ರೂ ಕೊಡಲ್ಲ. ಎಲ್ಲ ಸಪ್ರೇಟ್ ಕುತ್ಕೊಂಡಾಗ ಫ್ರೆಂಡ್ಶಿಪ್ ಇರೋಣ, ಕ್ಲಾಸ್ ಅಂತ ಬಂದ್ರೆ ಅಷ್ಟೇ ಸಿನ್ಸಿಯಾರಿಟಿ, ಆಯ್ತಾ? ಆಯ್ತು, ಚಲೋ. ಓಕೆ, ಹೋಗೋಣವಾ? ಟೈಮ್ ಸೆಟ್ ಮಾಡ್ಕೊಳ್ಳಿ, ಇದೇ ಇರುತ್ತೆ ಟೈಮು. ಇದಕ್ಕೆ ಫುಲ್ ಕಂಪ್ಲೀಟ್ ಸ್ಟಾಪ್ ಮಾಡ್ಬಿಡಿ. ಬನ್ನಿ ಸ್ಟಿಚಿಂಗ್ ಹೋಗಿ ಎಲ್ಲ